ನಾವು ಹೇಳುವಂತ ಸುದ್ದಿಯನ್ನ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರು ಮಿಸ್ ಮಾಡದೆ ನೋಡಲೇಬೇಕು. ಯಾಕಂದ್ರೆ ಕೈ ಸರ್ಕಾರ ಶಾಕ್ ಅನ್ನ ನೀಡಿದೆ. ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಕೈ ಸರ್ಕಾರ ಶಾಕ್ ನೀಡಿದೆ. ಏನು ಅಂತ ಹೇಳಿದ್ರೆ ಲೈಸೆನ್ಸ್ ನಲ್ಲಿ ಭಾರಿ ಏರಿಕೆಯನ್ನ ಮಾಡಿರೋದು. ಬಾರ್, ಕ್ಲಬ್ ಅಂಡ್ ರೆಸ್ಟೋರೆಂಟ್ಸ್ ಲೈಸೆನ್ಸ್ ದರ ಭಾರಿ ಏರಿಕೆ ಆಗಿರೋದು. ಲೈಸೆನ್ಸ್ ರಿನಿವಲ್ ಹಣ 1 to ಡಬಲ್ ಮಾಡಿದೆ ಸರ್ಕಾರ. ಕೇವಲ ಮದ್ಯಪ್ರಿಯರಿಗೆ ಮಾತ್ರ ಅಲ್ಲ, ಮಾಲೀಕರಿಗೂ ಕೂಡ ಶಾಕ್ ಅನ್ನ ನೀಡಿದೆ ಕೈ ಸರ್ಕಾರ. ಸರ್ಕಾರ ಅವೈಜ್ಞಾನಿಕ ಟ್ಯಾಕ್ಸ್ ಅನ್ನ ವಿಧಿಸ್ತಾ ಇದೆ ಅನ್ನುವಂತ ಆರೋಪ ಹೊತ್ಕೊಂಡಿದೆ. ಬಾರ್ ಹಾಗೆ ರೆಸ್ಟೋರೆಂಟ್ಗಳಿಗೆ ಕೈ ಸರ್ಕಾರ ಶಾಕ್ ನೀಡಿದೆ. ಕೇವಲ ಈಗಿನ ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಮಾತ್ರ ಅಲ್ಲ, ಬಾರ್ ಅಂಡ್ ರೆಸ್ಟೋರೆಂಟ್ನ ಮಾಲೀಕರು ಬದುಕಬೇಕು ಅಂತ ಹೇಳಿದ್ರು ಕೂಡ, ಅಥವಾ ಲೈಸೆನ್ಸ್ ದರವನ್ನ ಮಾಡ್ಕೊಳ್ಬೇಕು, ಲೈಸೆನ್ಸ್ ಅನ್ನ ರಿನ್ಯೂವಲ್ ಮಾಡಿಸ್ಕೊಳ್ಬೇಕು, ಹೊಸದಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನ ತೆರೆದಿದ್ದೀವಿ ಅಂತ ಹೇಳಿದ್ರೆ ಮಿಸ್ ಮಾಡದೆ ಸ್ಟೋರಿನ ನೋಡಬೇಕು. ಲೈಸೆನ್ಸ್ ರಿನ್ಯೂವಲ್ಗೆ ಏನು ಹಣ ಕೊಡ್ತಾ ಇದ್ರಿ ಅದು ಇನ್ನು ಮುಂದೆ 1 to ಡಬಲ್ ಮಾಡಿದೆ ಕೈ ಸರ್ಕಾರ. ಈ ಹಿಂದೆಯೂ ಕೂಡ ಏನು ಲೈಸೆನ್ಸ್ ದರವನ್ನ ಏರಿಕೆ ಮಾಡಬೇಕು ಅನ್ನುವಂಥ ಪ್ರಸ್ತಾವನೆ ಇತ್ತು, ಹಾಗಾಗಿ ಡಬಲ್ ಮಾಡಿರೋದು ಸರ್ಕಾರ. ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಲೈಸೆನ್ಸ್ ಶುಲ್ಕ ದುಪ್ಪಟ್ಟಾಗಿದೆ. ಈ ಹಿಂದೆ ಲೈಸೆನ್ಸ್ ಶುಲ್ಕ 9 ಲಕ್ಷ ರೂಪಾಯಿ ಇತ್ತು. ಆದ್ರೆ ಇದೀಗ ಸರ್ಕಾರದಿಂದ ಏಕಾಏಕಿ 16 ಲಕ್ಷ ರೂಪಾಯಿ ಹೆಚ್ಚಳವಾಗಿದೆ. 8,62,500 ರೂಪಾಯಿ ಇದ್ದ CL19 ಅಂದ್ರೆ ಇನ್ನು ಲೈಸೆನ್ಸು ಇವಾಗ 13,80,00,000 ರೂಪಾಯಿಗೆ ಏರಿಕೆ ಆಗಿರೋದು. 10 ಲಕ್ಷ ರೂಪಾಯಿ ಇದ್ದಂತಹ ಲೈಸೆನ್ಸ್ 7 ದರ ಈಗ ಹೆಚ್ಚಿಗೆ ಆಗಿರೋದು. ಮೇಂಟೆನೆನ್ಸ್, ಸಂಬಳ, ಕರೆಂಟ್ ಬಿಲ್ ಎಲ್ಲವೂ ಕೂಡ ಏರಿಕೆ ಆಗಿರೋದು. ವರ್ಷಕ್ಕೆ ಒಮ್ಮೆ ಲೈಸೆನ್ಸ್ ರಿನ್ಯೂವಲ್ ಅನ್ನ ಮಾಡಿಸಲೇಬೇಕಾಗತ್ತೆ. ಬಾರ್ ಅಂಡ್ ರೆಸ್ಟೋರೆಂಟ್ ಲೈಸೆನ್ಸ್ ಶುಲ್ಕ 1 to ಡಬಲ್ ಆಗಿದೆ. ಈ ಹಿಂದೆ ಲೈಸೆನ್ಸ್ ಶುಲ್ಕ 9 ಲಕ್ಷ ರೂಪಾಯಿ ಇತ್ತು, ಆದರೆ ಈಗ ಸರ್ಕಾರ 16 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಿದೆ. 8,62,500 ರೂಪಾಯಿ ಇದ್ದ ಲೈಸೆನ್ಸ್ 19 ಏನಿದೆ, ಈ ಲೈಸೆನ್ಸ್ ದರ 17,25,000 ರೂಪಾಯಿಗೆ ಏರಿಕೆಯಾಗಿದೆ. ಹಾಗೆ 6,90,000 ರೂಪಾಯಿ ಇದ್ದ CL2 ಲೈಸೆನ್ಸ್ ದರ 13,80,000 ರೂಪಾಯಿಗೆ ಏರಿಕೆಯಾಗಿರೋದು. ಇನ್ನು 10 ಲಕ್ಷ ಇದ್ದಂತಹ CL7 ಲೈಸೆನ್ಸ್ ದರ 20 ಲಕ್ಷಕ್ಕೆ ಏರಿಕೆಯಾಗಿದೆ. ಇದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗುತ್ತೆ, ಅಂದರೆ ಮೇಂಟೆನೆನ್ಸ್, ಸಂಬಳ, ಕರೆಂಟ್ ಬಿಲ್ ಎಲ್ಲವೂ ಕೂಡ ಇದ್ರ ಜೊತೆ ಏರಿಕೆ ಆಗುತ್ತೆ. ಹಾಗಾಗಿ ಪ್ರತಿ ವರ್ಷಕ್ಕೆ ಒಮ್ಮೆ ಆದರೂ ಲೈಸೆನ್ಸ್ ರಿನ್ಯೂವಲ್ ಅನ್ನ ಮಾಡಿಸಬೇಕಾಗತ್ತೆ. ಈಗ ಮುಖ್ಯವಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರ ಬುಡಕ್ಕೆ ಕೈ ಸರ್ಕಾರ ಕೈ ಹಾಕಿರೋದು. ಅಂದರೆ 1 to ಡಬಲ್ನ ಹತ್ರ ಏರಿಕೆ ಆಗಿರೋದು. ಇಲ್ಲಿವರೆಗೂ ಕೂಡ 9 ಲಕ್ಷ ರೂಪಾಯಿ ಇದ್ದಂತಹ ಲೈಸೆನ್ಸ್ ಅಮೌಂಟ್ ಇನ್ನು ಮುಂದೆ 16 ಲಕ್ಷಕ್ಕೆ ಏರಿಕೆ ಆಗಿರೋದು. ಅಂದರೆ ಇದು ಅವೈಜ್ಞಾನಿಕವಾಗಿರುವಂಥ ಕ್ರಮ ಅನ್ನುವಂಥ ಧೋರಣೆಗಳನ್ನು ಕೂಡ ಎದುರಿಸ್ತಾ ಇದೆ ರಾಜ್ಯ ಸರ್ಕಾರ. ಹಾಗೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ದಿನಕ್ಕೆ 110 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಅಬಕಾರಿ ಶುಲ್ಕ ಕೂಡ ಸಂಗ್ರಹ ಆಗ್ತಾ ಇತ್ತು. ಈ ಎಲ್ಲ ಬೆಳವಣಿಗೆಗೆ, ಲೈಸೆನ್ಸ್ ದರ ಏರಿಕೆಗೆ ಹೋಟೆಲ್ ಮಾಲೀಕರ ಸಂಘದವರು ಆಕ್ರೋಶ ಹೊರಹಾಕ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಗೌರವಾಧ್ಯಕ್ಷ PC ರಾವ್ ವಾಗ್ದಾಳಿ ನಡೆಸುತ್ತಿದ್ದಾರೆ. ಈಗಾಗಲೇ ನೀರು, ವಿದ್ಯುತ್ ಸೇರಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಇದೀಗ ಬಾರ್, ರೆಸ್ಟೋರೆಂಟ್ಗಳ ಲೈಸೆನ್ಸ್ ದರ ಕೂಡ ಏರಿಕೆಯಾಗಿದೆ. ಈಗಾಗಲೇ 40,000 ಕೋಟಿ ರೂಪಾಯಿ ವಾರ್ಷಿಕ ಅಬಕಾರಿ ಶುಲ್ಕ ಕೂಡ ಸಂಗ್ರಹ ಆಗಿರೋದು. ಲೈಸೆನ್ಸ್ ಹೆಚ್ಚಳ ಮಾಡೋದ್ರಿಂದ 1,200 ಕೋಟಿ ರೂಪಾಯಿ ಸಂಗ್ರಹ ಆಗತ್ತೆ. ರಾಜ್ಯ ಸರ್ಕಾರ ಅವೈಜ್ಞಾನಿಕವಾದಂತಹ ಟ್ಯಾಕ್ಸ್ ಅನ್ನ ವಿಧಿಸ್ತಾ ಇದೆ ಅಂತ PC ರಾವ್ ವಾಗ್ದಾಳಿಯನ್ನ ನಡೆಸ್ತಾ ಇರೋದು. ಉದ್ಯಮಿಯಾಗೂ ಉದ್ಯೋಗ ಕೊಡು ಎಂದು ಹೇಳುವ ಸರ್ಕಾರ ಉದ್ಯಮಿಗಳ ಮೇಲೆ ಒಂದರ ಮೇಲೆ ಒಂದಂತೆ ಬರೆ ಎರೆಯುತ್ತಲೇ ಬರುತ್ತಿದ್ದಾರೆ. ಇತ್ತೀಚೆಗೆ ವಿದ್ಯುತ್ ಬೆಲೆ ಆಯಿತು, ನೀರಿನ ಬೆಲೆ ಆಯಿತು, ಗಾರ್ಬೇಜ್ ತೆರಿಗೆ ಎಂದು 3 ಲಕ್ಷದಿಂದ 30 ಲಕ್ಷದವರೆಗೆ ವಸೂಲಿ ಮಾಡುತ್ತಿರುತ್ತಾರೆ. ಈಗ ಬಾರ್ ಅಂಡ್ ರೆಸ್ಟೋರೆಂಟ್ ಲೈಸೆನ್ಸ್ ಫೀಸ್ ಅನ್ನು 9 ಲಕ್ಷವಿದ್ದಂತ ಫೀಸ್ ಅನ್ನು ದುಪ್ಪಟ್ಟು ಮಾಡಿ 16 ಲಕ್ಷ, ಸ್ಟಾರ್ ಹೋಟೆಲ್ಗಳಿಗೆ 20 ಲಕ್ಷದವರೆಗೆ ವಸೂಲಿ ಮಾಡುವಂತ ಪ್ರಕ್ರಿಯೆಯಲ್ಲಿ ಪ್ರಾರಂಭಿಸಿರುತ್ತಾರೆ. ಈಗಾಗಲೇ ದಿನಕ್ಕೆ 110 ಕೋಟಿಯಷ್ಟು ಅಬಕಾರಿ ಸುಂಕ ಸಂಗ್ರಹಿಸುವ ನಾವು ವಾರ್ಷಿಕವಾಗಿ 40,000 ಕೋಟಿಯಷ್ಟು ಅಬಕಾರಿ ತೆರಿಗೆ ಸಂಗ್ರಹವಾಗುತ್ತಿದೆ. ಈ ರೀತಿ ಲೈಸೆನ್ಸ್ ಹೆಚ್ಚುವರಿ ಮಾಡುವುದರಿಂದ ಸರ್ಕಾರಕ್ಕೆ ಸುಮಾರು 1,200 ಕೋಟಿಯಷ್ಟು ಲೈಸೆನ್ಸ್ ಫೀಸ್ ಹಣ ಹೆಚ್ಚುವರಿ ಸಂಗ್ರಹವಾಗಲಿದೆ. ಈ ಅವೈಜ್ಞಾನಿಕವಾದ ತೀರ್ಮಾನವನ್ನು
ತಕ್ಷಣ ಹಿಂಪಡೆಯಬೇಕೆಂದು ನಾವು ಒತ್ತಾಯಿಸುತ್ತಿದ್ದೇವೆ. ಉದ್ಯಮಿಯಾಗೂ ಉದ್ಯೋಗ ಇನ್ನು ಈ ಹಿಂದೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಲೈಸೆನ್ಸ್ ಮಾಡಿಸಬೇಕು ಅಂತ ಹೇಳಿದ್ರೆ 9 ಲಕ್ಷ ಕೊಟ್ಟಿದ್ರೆ ಸಾಕಾಗ್ತಾ ಇತ್ತು. ಆದರೆ ಈಗ ಏಕಾಏಕಿ 16 ಲಕ್ಷ ರೂಪಾಯಿ ಹೆಚ್ಚಳ ಮಾಡಿರೋದು, ಅಂದರೆ ಇದು ಅತ್ಯಂತ ಅವೈಜ್ಞಾನಿಕ ಆಗಿದೆ ಅನ್ನೋದು ಮಾಲೀಕರ ಆಕ್ರೋಶ. ಹಾಗೆ ಇದನ್ನು ವಾಪಸ್ ಪಡ್ಕೊಳ್ಬೇಕು. ಏನು ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಹೊಸದಾಗಿ ತಗೊಂಡು ಬಂದಿದ್ದಾರೆ, ಅದನ್ನು ಹಿಂಪಡ್ಕೊಳ್ಬೇಕು. ಹಾಗೆ ಸ್ಟಾರ್ ಹೋಟೆಲ್ಗಳಿಂದ ಬರೋಬ್ಬರಿ 20 ಲಕ್ಷ ರೂಪಾಯಿಗಳನ್ನು ವಸೂಲಿ ಮಾಡಲಾಗ್ತಾ ಇದೆ. ಈಗಾಗಲೇ ರಾಜ್ಯ ಸರ್ಕಾರಕ್ಕೂ ಕೂಡ ದಿನಕ್ಕೆ 110 ಕೋಟಿ ರೂಪಾಯಿ ಅಬಕಾರಿ ಶುಲ್ಕ ಕೂಡ ಸಂಗ್ರಹಣೆ ಆಗ್ತಾ ಇದೆ. ಈಗಾಗಲೇ 40,000 ಕೋಟಿ ರೂಪಾಯಿಗೂ ವಾರ್ಷಿಕವಾಗಿ ಅಬಕಾರಿ ಶುಲ್ಕ ಸಂಗ್ರಹಣೆ ಆಗ್ತಾ ಇರೋದು. ಲೈಸೆನ್ಸ್ ಹೆಚ್ಚುವರಿ ಮಾಡೋದ್ರಿಂದ 1200 ಕೋಟಿಯಷ್ಟು ಲೈಸೆನ್ಸ್ ಹಣ ಸಂಗ್ರಹಣೆ ಆಗತ್ತೆ ಅಂತ ಹೇಳ್ತಾ ಇದ್ದಿದ್ದನ್ನು ನೀವು ಕೇಳಿಸ್ಕೊಳ್ತಾ ಇದ್ರು. ಹಾಗಾಗಿ ಈ ಎಲ್ಲ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಅದನ್ನು ವಾಪಸ್ ಪಡ್ಕೊಳ್ಬೇಕು. ಈಗಾಗಲೇ ಜೀವನ ಮಾಡೋದೇ ಕಷ್ಟವಾಗಿದೆ. ಹೇಳ್ಬೇಕು ಅಂತ ಹೇಳಿದ್ರೆ ನೀರಿನಿಂದ ಹಿಡಿದು ವಿದ್ಯುತ್, ಮೆಟ್ರೋ, ಬಸ್ಸು ಎಲ್ಲದರ ರೇಟ್ ಜಾಸ್ತಿ ಮಾಡಿರೋದ್ರಿಂದ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಏಕಾಏಕಿ ಹತ್ರ 1 ಡಬಲ್ ಜಾಸ್ತಿ ಮಾಡಿರೋದು ಸರಿಯಲ್ಲ. ಏನೇ ಇದ್ರೂ ಕೂಡ ಒಂದಷ್ಟು ಅಮೌಂಟನ್ನು ಜಾಸ್ತಿ ಮಾಡಿದ್ರು ಅಷ್ಟೊಂದು ಬೇಸರ ವ್ಯಕ್ತ ಪಡಿಸ್ತಾ ಇರಲಿಲ್ಲ. ಆದರೆ 9 ಲಕ್ಷದಿಂದ ಬರೋಬ್ಬರಿ 16 ಲಕ್ಷ ಅಂತ ಹೇಳಿದರೆ ದುಪ್ಪಟ್ಟಾಗತ್ತೆ. ಇದರಿಂದ ನಾವು ಕೂಡ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಹೀಗಂತ ಲೈಸೆನ್ಸ್ ದರ ಏರಿಕೆಗೆ ಮಾಲೀಕರು ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಹಾಗೆ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇರೋದು. ಇನ್ನು ರಾಜ್ಯ ಸರ್ಕಾರ ಹೋಟೆಲ್ಗಳ ಲೈಸೆನ್ಸ್ಗೆ ಸಂಬಂಧಪಟ್ಟಂತೆ ಮತ್ತೆ ಹೆಚ್ಚೆಚ್ಚು ಟ್ಯಾಕ್ಸ್ಗಳನ್ನು ವಿಧಿಸ್ತಾನೇ ಇದೆ. ಈಗಿರುವ ಟ್ಯಾಕ್ಸ್ಗಿಂತ ದುಪ್ಪಟ್ಟು ಹಾಗೆ ಅವೈಜ್ಞಾನಿಕ ಟ್ಯಾಕ್ಸ್ಗಳನ್ನು ರಾಜ್ಯ ಸರ್ಕಾರ ವಿಧಿಸ್ತಾ ಇದೆ. ಹಾಗೆ ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ನೀರಿನ ಬೆಲೆ ಹಾಗೆ ವಿದ್ಯುತ್ ಬೆಲೆಯನ್ನು ಹೆಚ್ಚಳ ಮಾಡಿತ್ತು. ಅದರ ಜೊತೆಗೆ ಗಾರ್ಬೇಜ್ ಟ್ಯಾಕ್ಸ್ ಅಂತ ಕೂಡ 3 ಲಕ್ಷ ರೂಪಾಯಿಂದ 30 ಲಕ್ಷ ರೂಪಾಯಿವರೆಗೂ ಸಂಗ್ರಹಣೆ ಮಾಡ್ತಾ ಇತ್ತು. ಇದೇನೇ ಇದ್ರೂ ಕೂಡ ಈಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಲೀಕರಿಗೆ ಇದು ತಲೆನೋವಾಗಿ ಪರಿಣಮಿಸುತ್ತೆ. 9 ಲಕ್ಷ ರೂಪಾಯಿ ಲೈಸೆನ್ಸನ್ನು ಏಕಾಏಕಿ 16 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡ್ತಾರೆ ಅಂತ ಹೇಳಿದ್ರೆ ಸಂಕಷ್ಟ ಎದುರಾಗುತ್ತೆ, ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮೊತ್ತದ ಹಣವನ್ನು ಹೆಚ್ಚಿಗೆ ಮಾಡಿದರೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಈಗಾಗಲೇ ನಾವು ಎದುರಿಸ್ತಾ ಇರುವಂತಹ ಈ ದುಬಾರಿ ದುನಿಯಾದಲ್ಲಿ ಏಕಾಏಕಿ ಅಮೌಂಟನ್ನು ಜಾಸ್ತಿ ಮಾಡಿರೋದು ಗಾಯದ ಮೇಲೆ ಮತ್ತೆ ಬರೆ ಎಳೆದಂತೆ ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದು. ಹಾಗೆ ಈಗಾಗಲೇ ರಾಜ್ಯ ಸರ್ಕಾರವು ಕೂಡ 110 ಕೋಟಿ ರೂಪಾಯಿಗೂ ಹೆಚ್ಚಿನ ಅಬಕಾರಿ ಶುಲ್ಕವನ್ನು ವಿಧಿಸ್ತಾ ಇರೋದ್ರಿಂದ ಈ ಎಲ್ಲ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ವಾಗ್ದಾಳಿಯನ್ನು ನಡೆಸ್ತಾ ಇರೋದು.